ಸ್ವಿಮ್ಮಿಂಗ್ ಪೂಲ್ಗೆ ಯಾವ್ದು ರೈಟ್ ಏಜ್ ಅಂದ್ರೆ ಮತ್ತೆ ಬೋನ್ಸ್ಗೆಲ್ಲ ತುಂಬಾ ಒಳ್ಳೇದು. ಗೈಸ್, ಇವತ್ತು ನಮ್ಮ ಪಾಪುನ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಅವಾಗ ನಾನು ಹೀಗೆ ಸುಮ್ನೆ ಸ್ಕ್ರೋಲ್ ಮಾಡ್ತಿದ್ರೆ ಒಂದು ವಿಡಿಯೋ ಬಂತು, ಅದು ಡಾಕ್ಟರ್ ವಿಡಿಯೋ ಅದು. ಸೊ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಯಾವ್ದು ರೈಟ್ ಏಜ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ರು. ಸೊ ಅದ್ ನನಗೆ ಓಕೆ, ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ. ಮೇ ಬಿ ಇದು ಸಮ್ಮರ್ ಅಲ್ವಾ, ತುಂಬಾ ಜನ ಸ್ವಿಮ್ಮಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತೀರಾ, ಇದು ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅವರು ಡಾಕ್ಟರ್ ಹೇಳಿದ ಪ್ರಕಾರ ತುಂಬಾ ಅಂದ್ರೆ ಒಂದು 2 years ಆ ತರ ಎಲ್ಲ ಇರುತ್ತಲ್ವಾ ಬೇಬಿ, ಅಂತವ್ರನ್ನೆಲ್ಲಾನು ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋಗ್ಬಾರ್ದಂತೆ. ಆ ತರ ಹೋದ್ರು ಕೂಡ ನಾವು ಪೇರೆಂಟ್ಸ್ ಜಸ್ಟ್ ಅವ್ರನ್ನ ಹೋಲ್ಡ್ ಮಾಡಿ ಇಟ್ಕೊಂಡು ಅವ್ರಿಗೆ ಅದು ಪ್ರಾಕ್ಟೀಸ್ ತರ ಮಾಡಿಸ್ಬೇಕಷ್ಟೇ. ಸ್ವಿಮ್ಮಿಂಗ್ ಅನ್ನೋದು ತುಂಬಾನೇ ಒಂಥರ ಹೆಲ್ತ್ಗೆ ತುಂಬಾ ಒಳ್ಳೇದು, ಮತ್ತೆ ಎಕ್ಸಸೈಸ್ ರೀತಿ ತುಂಬಾ ವರ್ಕ್ ಆಗುತ್ತೆ, ಮತ್ತೆ ಬೋನ್ಸ್ಗೆಲ್ಲ ತುಂಬಾ ಒಳ್ಳೇದು. ಇದು ನಾನು ಒಪ್ಕೊಳ್ತೀನಿ. ಅವರು ಕೂಡ ಅದೇ ಹೇಳಿದ್ರು, ಇದೆಲ್ಲಾನು ಓಕೆ. ಬಟ್ ಏನಾಗುತ್ತಂತ ಅಂದ್ರೆ ಆ ಏಜ್ ಅಲ್ಲಿ ಪಾಪ ಅವ್ರಿಗೆ ಏನು ಗೊತ್ತಿರಲ್ಲ ಅಲ್ವಾ ಮಕ್ಕಳಿಗೆ. ಸೊ ಅವರು ಭಯ ಪಡೋ ಚಾನ್ಸಸ್ ಇರುತ್ತೆ. ಆ ಭಯ ಅನ್ನೋದು ಮೈಂಡ್ ಅಲ್ಲಿ ಕುತ್ಕೋಬಿಟ್ಟಿದೆ ಅಂದ್ರೆ ಅವ್ರು ಎಷ್ಟು ವರ್ಷ ಆದ್ರೂ ಸ್ವಿಮ್ಮಿಂಗ್ ಕಲಿಯಲ್ಲ. ಸೊ ಇವಾಗ ಬೈ ಮಿಸ್ ಆಗಿ ನಾವು ನೀರಲ್ಲಿ ಬಿದ್ಬಿಟ್ಟಿದೀವಿ ಅನ್ಕೊಳ್ಳಿ, ನೀರಲ್ಲಿ ಬಿದ್ಬಿಟ್ಟಾಗ ನಮ್ಗೆ ಎದ್ದೋಳಕ್ಕೆ ಗೊತ್ತೇ ಆಗಲ್ಲ, ಯಾಕಂದ್ರೆ ನಮ್ಮ ಮೈಂಡ್ ಫುಲ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಸೊ ಅವಾಗ ಯಾರಾದ್ರೂ ಒಬ್ರು ಬಂದು ಸೇವ್ ಮಾಡಿರ್ತಾರೆ ಆ ಟೈಮ್ಗೆ. ಬಟ್ ನೆಕ್ಸ್ಟ್ ಡೇ ನೀವು ಆ ಪ್ಲೇಸ್ಗೆ ಹೋಗಕ್ಕೂ ಭಯ ಪಡ್ತೀರಿ, ಎಲ್ಲಿ ಬಿದೋಗ್ತೀನೋ ಅಂತ. ಸೊ ಅದೇ ತರ ಮಕ್ಕಳು ಕೂಡ ಅವ್ರಿಗೆ ಆ ಒಂದು ಅರ್ಲಿ ಏಜ್ ಅಲ್ಲಿ ಅವ್ರಿಗೆ ಗೊತ್ತಿರಲ್ಲ ಇದು ಸ್ವಿಮ್ಮಿಂಗ್ ಏನು ಹೇಗ್ ಮಾಡೋದು ಅಂತ. ಸೊ ಅಂತ ಟೈಮಲ್ಲಿ ನಾವು ಅವ್ರನ್ನ ಲೋನ್ಲಿ ಅಂದ್ರೆ ಒಂಟಿಯಾಗಿ ಬಿಟ್ಬಿಡ್ಬಾರ್ದು. ನಾವು ಸ್ವಲ್ಪ ಅವ್ರಿಗೆ ಜೊತೆಲಿದ್ದು ಈ ರೀತಿ ಅಂತ ಸ್ವಲ್ಪ ಕಾಲ್ ಮೂಮೆಂಟ್, ಕೈ ಮೂಮೆಂಟ್ ಇಷ್ಟು ಮಾತ್ರ ತೋರಿಸ್ಬೇಕು. ಸೊ ಕೆಲವೊಬ್ರು ಹೇಳ್ಬಿಡ್ತಾರೆ ಬಿಟ್ಬಿಡು ಕಲ್ತ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಬಿಡಕ್ ಹೋಗ್ಬಾರ್ದಂತೆ. ಅದು ಅವ್ರಿಗೆ ಪ್ಯಾನಿಕ್ ಅಟ್ಯಾಕ್ ತರ ಆಗ್ಬಿಡುತ್ತೆ ಅಂತ ಕೂಡ ಹೇಳಿದ್ರು ಅವರು. ಲೈಕ್ ಅಂದ್ರೆ ಅದೊಂಥರ ಗಾಬರಿ ಪಟ್ಕೊಳ್ತಾರಲ್ವಾ, ಆ ರೀತಿ ಆಗ್ಬಿಡುತ್ತೆ ಅಂತ. ಇದು ನಾನೇನೋ ಡಾಕ್ಟರ್ ಅಲ್ಲ ಗೈಸ್, ಅಗೇನ್ ವಿಡಿಯೋದಲ್ಲಿ ಹೇಳ್ತಾ ಇದೀನಿ. ಯಾಕಂದ್ರೆ ಮಕ್ಕಳ ವಿಡಿಯೋ ಅಂತ ಮಾಡ್ಬೇಕಾದ್ರೆ ಡಾಕ್ಟರ್ ಸಜೆಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಅವ್ರು ಡಾಕ್ಟರ್ ಆಗಿ ಅವ್ರು ಹೇಳಿದ್ದನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆ ರೀತಿ ಬಿಡಬಾರ್ದು. ಮಕ್ಕಳಿಗೆ ಒಂದು 4 to 5 years ಆ ರೀತಿ ಆಗುತ್ತಲ್ವಾ, ಆವಾಗ ಅವ್ರಿಗೆ ನಿಧಾನಕ್ಕೆ ಅಭ್ಯಾಸ ಮಾಡಿಸಿ ಯಾವಾಗ ಮಕ್ಕಳು ಪರ್ಫೆಕ್ಟ್ ಆಗ್ತಾರಲ್ವಾ, ಆವಾಗ ಮಾತ್ರ ನಾವು ಅವ್ರನ್ನ ಸ್ವಿಮ್ಮಿಂಗ್ ಇದಕ್ಕೆ ಬಿಡಬೇಕು, ಅಂದ್ರೆ ಸ್ವಿಮ್ಮಿಂಗ್ ಮಾಡೋದು ಬಿಡಬೇಕು ಒಬ್ಬೊಬ್ಬರನ್ನೇ. ಅಲ್ಲಿವರೆಗೂ ಪೇರೆಂಟ್ಸ್ ಅಥವಾ ಯಾರಾದ್ರೂ ಒಬ್ರು ಅವ್ರ ಜೊತೆಲಿ ಇರಬೇಕು ಅನ್ನೋದು ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಅಂಡ್ ಎಕ್ಸಸೈಸ್ ಅನ್ನೋದು ಮಕ್ಕಳಿಗೂ ಕೂಡ ತುಂಬಾನೇ ಒಂಥರ ಬೆನಿಫಿಟ್ ಇರುವಂತಹದ್ದು. ಬರೀ ಅದು ಮಕ್ಕಳಿಗೆ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಜಿಮ್ ಮಾಡೋರ್ಗೆ ಮಾತ್ರ ಸ್ವಿಮ್ಮಿಂಗ್ ಪೂಲ್ ಅಂತಲ್ಲ, ಮಕ್ಕಳಿಗೆ ದೊಡ್ಡವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಿಮ್ಮಿಂಗ್ ಅನ್ನೋದು ತುಂಬಾನೇ ಬೆನಿಫಿಟ್ಸ್ ಇದೆ. ಅದ್ರಲ್ಲಿ ಆಕ್ಚುಲಿ ತುಂಬಾ ಒಳ್ಳೆ ಎಕ್ಸಸೈಸ್ ಅಂತ ಹೇಳ್ಬೋದು. ಅಂಡ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗು ತುಂಬಾ ಒಂದು ಒಳ್ಳೆ ಏನಂತಾರೆ ಅದು ಒಳ್ಳೆ ಎಕ್ಸಸೈಸ್ ಅದು ಸ್ವಿಮ್ಮಿಂಗ್ ಅನ್ನೋದು. ಸೊ ಅದಾದ್ಮೇಲೆ ನಮ್ಮ ಬೋನ್ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ನಮ್ಮ ಕೈ ಕಾಲೆಲ್ಲ ಮೂವ್ಮೆಂಟ್ ಚೆನ್ನಾಗಾಗುತ್ತೆ ಸ್ವಿಮ್ಮಿಂಗ್ ಮಾಡೋದ್ರಿಂದ. ಸೊ ಇದೆಲ್ಲ ಯೂಸಸ್ ಇರುತ್ತೆ, ಒಪ್ಕೊಳ್ತೀನಿ. ಬಟ್ ಅದ್ರ ಜೊತೆಲಿ ನಾವು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇವಾಗ ಅನ್ಬೋದು ಯಾವ ಪೇರೆಂಟ್ ಆದ್ರೂ ಆಗ್ಲಿ ಬಿಟ್ಬಿಡ್ತಾರಾ ಹಂಗೇನೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಆಕ್ಚುಲಿ 2 years or 2.5 years ಇದ್ದಾಗ ನಾನು ಅವನ ಸ್ವಿಮ್ಮಿಂಗ್ ಕ್ಲಾಸ್ ಕರ್ಕೊಂಡು ಹೋಗಿದ್ದೆ. ಲೈಕ್ ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಅದು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿದ್ದೆ. ಸೊ ಅವಾಗ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಒಂದು 2-3 ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಬಿಟ್ಬಿಡು ಅಂತಮ್ಮ, ಬಿಟ್ಬಿಡು ಅವನೊಂದ್ಸಲ ಏನು ಒಳಗಡೆ ಹೋದ್ರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಬೈಕ್ ಎದ್ದೊಳ್ತಾನೆ ಅಂತ. ಬಟ್ ನನ್ನ ಹಸ್ಬೆಂಡ್ ಬಿಡ್ತಾ ಇರ್ಲಿಲ್ಲ. ನನ್ನ ಹಸ್ಬೆಂಡ್ಗೆ ಒಂಥರ ಭಯ ಜಾಸ್ತಿ. ಆಕ್ಚುಲಿ ನನ್ನ ಹಸ್ಬೆಂಡ್ ಕೂಡ ಇನ್ನು ಸ್ವಿಮ್ಮಿಂಗ್ ಕಲ್ತಾ ಇಲ್ಲ ಗೈಸ್, ನೀವು ನಂಬ್ತೀರಾ, ನನಗೂ ಬರಲ್ಲ, ನನ್ನ ಹಸ್ಬೆಂಡ್ಗೂ ಬರಲ್ಲ. ಸೊ ನಾವ್ ಕಲಿಯಕ್ ಟ್ರೈ ಮಾಡಿದ್ವಿ, ಬಟ್ ಆದ್ರೆ ಅದೇನೋ ಮತ್ತೆ ಬಂದಿಲ್ಲ, ಮರ್ತೋಗ್ಬಿಟ್ವಿ ಎಲ್ಲಾನು. ಸೊ ಅವಾಗ ಒಂದ್ಸಲ ಬಿಟ್ಬಿಟ್ಟಿದ್ದೆ ನಾನು, ನನ್ನ ಹಸ್ಬೆಂಡ್ ಬಿಡ್ತಾ ಇರ್ಲಿಲ್ಲ, ನಾನಾಗಿದ್ದಕ್ಕೆ ಬಿಟ್ಬಿಟ್ಟೆ. ಸೊ ಅವ್ನು ಫುಲ್ಲು ಪಾಪ ಮೂಗುಗ್ ನೀರ್ ಆಗ್ಬಿಟ್ಟು ಫುಲ್ ಒಂಥರ ಒದ್ಲಾಡ್ಬಿಟ್ಟ ಅವತ್ತು, ನಿಜ ಹೇಳ್ಬೇಕು ಅಂದ್ರೆ ಹತ್ಕೊಂಡೇ ಬಿಟ್ಟ. ಅದಾದ್ಮೇಲೆ ಅವನು ನಾನು ಒಂದ್ 5-6 ಸಲ ಕರ್ಕೊಂಡು ಹೋದೆ. ಆಮೇಲೆ ಅವ್ನಿಗೆ ಬೈಕ್ಗೆ ಅವ್ನು ಬಂದ್ಬಿಟ್ಟು ಹಗ್ ಮಾಡ್ಕೊಬಿಡ್ತಾ ಇದ್ದ. ನಮ್ಮ ಹತ್ರ ಹೋಗ್ತಾನೆ ಇರ್ಲಿಲ್ಲ ಅವನು, ಎಲ್ಲಿ ಬಿಟ್ಬಿಡ್ತಾರೋ ಅಂತ. ಎಕ್ಸ್ಪೆಷಲಿ ಅವ್ನ ಹತ್ರ ಕೂಡ ಒಂದ್ ಸ್ವಲ್ಪ ಬರ್ತಾ ಇರ್ಲಿಲ್ಲ, ಅವ್ರ ಅಪ್ಪ ಹತ್ರನೇ ಓಡಿ ಹೋಗ್ತಾ ಇದ್ದ. ಸೊ ನನಗೆ ಆವಾಗ ಒಂದು ಸಿನಾರಿಯೋ ನನ್ಗೆ ನೆನಪಾಯ್ತು. ಮಕ್ಕಳಿಗೆ ನಾವು ರೈಟ್ ಟೈಮ್ ಅಲ್ಲಿ ಏನೇನ್ ಕಲಿಸ್ಬೇಕು ಅದನ್ನೇ ಕಲಿಸ್ಬೇಕು. ಏನೋ ನಾವು ಒಬ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಆ ಮಾತುಗಳನ್ನ ಕೇಳಕ್ ಹೋಗ್ಬಾರ್ದು. ನಾವು ನಮ್ಮ ಮಕ್ಕಳ ಬಗ್ಗೆ ಹೇಗ್ ಕಾಳಜಿ ವಹಿಸ್ಬೇಕು ಆ ಕಾಳಜಿ ವಹಿಸ್ಲೇಬೇಕಾಗುತ್ತೆ. ಸೊ ಅಫ್ಕೋರ್ಸ್ ಇವ್ರು ಹೇಳಿದ್ದು ತಪ್ಪಲ್ಲ, ಈಗ ಡಾಕ್ಟರ್ ಹೇಳಿದ್ದು ತಪ್ಪಲ್ಲ. ಹಾಗಂತೇಳಿ ನಾನು ಮಾಡಿದ ಕೆಲ್ಸನೂ ಸರಿ ಅಂತ ನಾನು ಹೇಳಲ್ಲ. ಮಕ್ಕಳನ್ನ ಆ ಟೈಮಲ್ಲಿ ಬಿಟ್ಬಿಡ್ಬಾರ್ದು. ನಿಧಾನಕ್ಕೆ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಕಾಲ್ ಹೆಂಗ್ ಮೂವ್ಮೆಂಟ್ ಮಾಡ್ಬೇಕು, ಕೈ ಹೆಂಗ್ ಮೂವ್ಮೆಂಟ್ ಮಾಡ್ಬೇಕು, ಮತ್ತೆ ಹೆಂಗ್ ಮಾಡಿದ್ರೆ ಪ್ರಾಪರ್ ಆಗಿ ಮಾಡೋದು ಸ್ವಿಮ್ಮಿಂಗ್ ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ತಾ ಹೋಗ್ತಿದ್ದಂಗೆ ಸೊ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತಲ್ವಾ, ಆವಾಗ ಅವ್ರಿಗೆ ಎಲ್ಲ ಕಲಿಯಕ್ಕಾಗುತ್ತೆ. ಸೊ ಅದಕ್ಕೆ 4 to 5 years ಅನ್ನೋದು ಅವ್ರಿಗೆ ರೈಟ್ ಏಜ್ ಎಲ್ಲ ಅರ್ಥ ಮಾಡ್ಕೊಳಕ್ಕೆ. ಇವಾಗ ನಮ್ಮ ಪಾಪ ಸ್ಕೂಲಲ್ಲೂ 2 times ಬಿಟ್ಟಿದ್ರು. ಸೊ ಅವ್ರಿಗೂನು
ಪ್ರೊಟೆಕ್ಷನ್ಗೋಸ್ಕರ ಏನೇನೋ ಕೊಟ್ಟು ಕೂರಿಸಿದ್ರು ಅಂತ ಅನ್ಸುತ್ತೆ. ಸೊ ಅದರಲ್ಲಿ 2 ಟೈಮ್ಸ್ ಕೂಡ ಅವರೇ ಎಲ್ಲ ನೋಡ್ಕೊಂಡಿದ್ದು. ಸೊ ಆ ರೀತಿ ಯಾರಾದ್ರೂ ಒಬ್ರು ಜೊತೆಲಿ ಇದ್ದು ಅವ್ರಿಗೆ ಸ್ವಿಮ್ಮಿಂಗ್ ಹೇಳ್ಕೊಡಂಗಿದ್ರೆ ಓಕೆ, ಸ್ವಿಮ್ಮಿಂಗ್ ಕ್ಲಾಸ್ಗೆ ನೀವು 3 ಇಯರ್ಸ್ ಒಳಗಡೆ ಜಾಯಿನ್ ಮಾಡಿಸಬಹುದು. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ 4 to 5 ಇಯರ್ಸ್ ಮೇಲೆ ಯಾವ್ದಾದ್ರು ಕ್ಲಾಸ್ಗೆ ಹಾಕಿ ನಿಧಾನಕ್ಕೆ ಹೇಳಿಸ್ಕೊಟ್ಟು ಅದಾದ್ಮೇಲೆ ನೀವು ಅವ್ರನ್ನ ಒಂಟಿಯಾಗಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ಬಿಡಿ ಗೈಸ್. ಸೊ ಮತ್ತೆ ಆಮೇಲೆ ಸ್ವಿಮ್ಮಿಂಗ್ ಅಂದಿದ ತಕ್ಷಣ ನನ್ನ ಮಕ್ಳು ಕೋಲ್ಡ್ ಆಗುತ್ತೆ ಅದಾಗುತ್ತೆ ನಾವು ಬಿಡಲ್ಲ, ಏನು ಇಲ್ಲ ಗೈಸ್, ಏನಾಗಲ್ಲ, ಇನ್ಫೆಕ್ಷನ್ಸ್ ಆಗಲ್ಲ, ಏನು ಆಗಲ್ಲ. ನಿಜ ಹೇಳ್ಬೇಕಂದ್ರೆ ಇನ್ಫೆಕ್ಷನ್ಸ್ ತುಂಬಾ ಈ ಅಲರ್ಜಿ ತರ ಆತರ ಎಲ್ಲಾನು ಏಂತಕ್ಕಾಗುತ್ತೆ ಅಂದ್ರೆ ತುಂಬಾ ಜನ ಬಂದು ಸ್ವಿಮ್ಮಿಂಗ್ ಮಾಡಿರ್ತಾರಲ್ವಾ, ಅದರಿಂದ ಆಗುತ್ತೆ. ಆಚೆ ಬಂದ್ಮೇಲೆ ಸ್ವಲ್ಪ ಸ್ನಾನ ಎಲ್ಲ ಮತ್ತೆ ಬಾತ್ ಎಲ್ಲ ಮಾಡಿಸಿ ಲೋಷನ್ ಎಲ್ಲ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಏನು ಆತರ ತೊಂದರೆ ಎಲ್ಲ ಆಗಲ್ಲ ಯೂಶಲಿ ಮಕ್ಕಳಿಗೆ. ಮತ್ತೆ ಕೋಲ್ಡ್ ಎಲ್ಲ ಆಗುತ್ತೆ ಅಂದಾಗ ಅಫ್ಕೋರ್ಸ್ ತಣ್ಣೀರಲ್ಲಿ ಆಟಾಡಿರ್ತಾರೆ ಅಂದ್ಮೇಲೆ ಕೋಲ್ಡ್ ಆಗುತ್ತೆ. ಸೊ ಆದಷ್ಟು ಸ್ವಿಮ್ಮಿಂಗ್ ಮಾಡೋದಕ್ಕೆ ಬಿಡಿ, ಅದೊಂದು ಹೆಲ್ದಿ ಹಾಬಿಟ್. ಬಟ್ ಆದ್ರೆ 4 to 5 ಇಯರ್ಸ್ ಮೇಲೆ ಬಿಡಿ ನಿಮ್ಮ ಮಕ್ಕಳನ್ನು ಕೂಡ. ಅವ್ರು ಹೇಳಿದ್ ನನಗೂ ಕೂಡ ಯೂಸ್ಫುಲ್ ಅನ್ನಿಸ್ತು. ಸೊ ಅದಕ್ಕೇನೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಬಟ್ ದೊಡ್ಡವ್ರು ಆದಷ್ಟು ಸ್ವಿಮ್ಮಿಂಗ್ ಕಲೀರಿ, ನಾವು ಕಲಿಬೇಕು, ನಾವಿಬ್ರು. ನಮ್ಮ ಪಾಪುನ ಇನ್ನ ನಾವು ಒಂದ್ ಸ್ವಲ್ಪ ಸ್ವಿಮ್ಮಿಂಗ್ ಕ್ಲಾಸ್ಗೆ ಕಳ್ಸೋಣ ಅಂತ ಅನ್ಕೊಂಡಿದೀನಿ. ಈ ಇಯರ್ ಕಳಿಸ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ಇಯರ್ ಆದ್ರೂ ನಾನು ಅವನ್ನ ಹಾಕ್ಬೇಕು ಸ್ವಿಮ್ಮಿಂಗ್ ಕ್ಲಾಸ್ಗೆ. ಸೊ ಇದೊಂದು ಯೂಸ್ಫುಲ್ ವಿಡಿಯೋ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಯಾರಿಗೆ ಮಕ್ಳಿರ್ತಾರೋ ಅವ್ರಿಗೆ. ಇಷ್ಟೇ ಗೈಸ್ ಇವತ್ತಿನ ಒಂದು ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.